ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಆರ್ಸಿಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 43 ರನ್ಗೆ ಗೆದ್ದು ಬೀಗಿದೆ. ಡೇವಿಡ್ ಪಡಿಕ್ಕಲ್, ಸಾಲ್ಟ್ ಪಡಿದಾರ್ ಮತ್ತು ಇವರೆಲ್ಲರೂ ಕೂಡ ಸ್ಫೋಟಕ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನೆರವಿನಿಂದಾಗಿ ತವರಲ್ಲಿ ಆರ್ಸಿಬಿ ಭರ್ಜರಿ ಜಯ ಸಾಧಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ ಬೃಹತ್ ಮೊತ್ತ ಕಲೆ ಹಾಕಿತು. 4 ಸಿಕ್ಸರ್ಗಳ ಸುರಿಮಳೆಗಳೊಂದಿಗೆ 20 ಓವರ್ಗಳಿಗೆ 3 ವಿಕೆಟ್ ನಷ್ಟಕ್ಕೆ 250 ರನ್ ಗಳಿಸಿತು. ದಾಖಲೆಯ 251 ಬೃಹತ್ ಮೊತ್ತದ ಗುರಿ ಬೆನ್ನತ್ತಿದ ಚೆನ್ನೈ ತಂಡ 207 ರನ್ಗಳಿಗೆ ಆಲ್ಔಟ್ ಆಗಿ ಸೋಲನ್ನು ಒಪ್ಪಿಕೊಂಡಿತು. ಬಂದಿದ್ಗೂ ಸಮಾಧಾನ ಆಯಿತು. ಅದು CSK ಮೇಲೆ ಲಾಸ್ಟ್ ಇಯರ್ ಹೆಂಗಿತ್ತು ಅಷ್ಟೊಂದು ಕ್ರೇಜ್ ಇಲ್ಲದೆ ಇದ್ರು ಬಟ್ ಮ್ಯಾಚ್ ಗೆಲ್ತಾ ಇದ್ದೀವಿ. ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ದಾರೆ, ಗ್ರೇಟ್, ತುಂಬ ಖುಷಿ ಆಗ್ತದೆ. ಸರ್ಫ್ರಾಜ್ ಅಷ್ಟೇ ಒಬ್ಬೊಬ್ಬರೇ, ಮುಂಚೆ ಥರ CSK ಟೀಮ್ ಇಲ್ಲ ಇವಾಗ, ಬಿಡಿ. ನೆಕ್ಸ್ಟ್ ಸೀಸನ್ ಟ್ರೈ ಮಾಡಕ್ಕೆ ಹೇಳಿ ಅವ್ರಿಗೆ. ಜೈ RCB. ಹೋದ್ ಸರಿನೂ ಕಪ್ ನಮ್ದೆ, ಈ ಸರಿನೂ ಕಪ್ ನಮ್ದೆ. ಜೈ RCB. ಮ್ಯಾಚು ಟಿಮ್ ಡೇವಿಡ್ 30 ರನ್ ಹೊಡೆದಿದ್ದಾರೆ ಒಂದೇ ಓವರಲ್ಲಿ. ದಟ್ ವಾಸ್ ವೆರಿ ಅಮೇಸಿಂಗ್ ಅಂಡ್ ದ ಗೇಮ್ ಚೇಂಜರ್. ಅದರ್ವೈಸ್ ಚೆನ್ನೈ ಡೆಫಿನೆಟ್ಲಿ ಅವ್ರು ಚೇಸ್ ಮಾಡ್ಬೋದಿತ್ತು, ವಿಕೆಟ್ ಅವ್ರದ್ದು ಬೇಗ ಬಿತ್ತು. ಅದಕ್ಕೆ ಓವರ್ ಆಲ್ ಇಟ್ ವಾಸ್ ಎ ಗ್ರೇಟ್ ಗೇಮ್ ಆಫ್ ಕ್ರಿಕೆಟ್, ವೇರ್ ಆಸ್ the people of Bengaluru really enjoyed, and I think the entire IPL fans would have enjoyed this match, seeing so big score. Thank you. I really love the atmosphere. Everybody played really well, and I'm really glad I could do this. I think the best part about it was how everybody was screaming and shouting and really into the match. ತುಂಬ ಈಸಿಯಾಗಿ ಇನ್ನು ಸ್ವಲ್ಪ ಅವರು CSK ಅವ್ರು ಇನ್ನು ಸ್ವಲ್ಪ ಚೆನ್ನಾಗಿ ಆಡಿದರೆ ಒಳ್ಳೆ ಮ್ಯಾಚ್ ಇರ್ತಿತ್ತು. ತುಂಬ ಈಸಿ. IPL ಟೂರ್ನಿಯ 19ನೇ ಆವೃತ್ತಿಯ 12ನೇ ಪಂದ್ಯದಲ್ಲಿ KKR ಮತ್ತು ಪಂಜಾಬ್ ಮುಖಾಮುಖಿಯಾಗಲಿವೆ. ಇವತ್ತು ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ಪಂದ್ಯ ನಡೆಯಲಿರೋದು. KKR ಬ್ಯಾಟಿಂಗ್ನಲ್ಲಿ ಮಿಂಚಿದ್ರೂ ಬೌಲಿಂಗ್ನಲ್ಲಿ ದುಬಾರಿ ಆಗ್ತಿದೆ. ವೇಗಿಗಳ ಕೊರತೆ ತಂಡಕ್ಕಿದ್ದು ಬ್ಯಾಟರ್ಗಳ ಮೇಲೆ ಒತ್ತಡ ಹೆಚ್ಚಿಸಿದೆ. ಪಂಜಾಬ್ ತಂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಸಮತೋಲನ ಹೊಂದಿದ್ದು ಗೆಲ್ಲುವ ಫೇವರಿಟ್ ಟೀಮ್ ಅನ್ಸ್ಕೊಂಡಿದೆ. ಇನ್ನು ಇಂದಿನ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸುವಂತಹ ಸಾಧ್ಯತೆ ಕೂಡ ಇದೆ. ಮಂಡ್ಯ ಜಿಲ್ಲೆ ನಾಗಮಂಗಲದ MRP ಸಮುದಾಯದ ಭವನದಲ್ಲಿ LED ಪರದೆಯಲ್ಲಿ ಲೈವ್ ಮ್ಯಾಚ್ ಪ್ರಸಾರವಾಯಿತು. ಮದುವೆಯ ವಿಡಿಯೋ ಚಿತ್ರೀಕರಣಕ್ಕೆ ಹಾಕಿದ LED ವಾಲ್ನಲ್ಲಿ RCB ಬ್ಯಾಟಿಂಗ್ ಪ್ರದರ್ಶಿಸಲಾಯಿತು. ಮದುವೆಗೆ ಆಗಮಿಸಿದವರು ಚಿತ್ರೀಕರಣ ಬದಲು ಲೈವ್ ಕ್ರಿಕೆಟ್ ವೀಕ್ಷಿಸಿ ಎಂಜಾಯ್ ಮಾಡಿದರು. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಉಜನಿಪುರದ ಕಾರ್ಮಿಕ ಭವನದಲ್ಲಿ ಮದುವೆ ನಡೆಯುತ್ತಿತ್ತು. ದೊಡ್ಡಗುಪ್ಪನಹಳ್ಳಿಯ ಲಕ್ಷ್ಮಣ್ ಗೌಡ ಮತ್ತು ರಾಧಾಮಣಿ ಪುತ್ರ ಹೇಮಂತ್ ಗೌಡ ಮದುವೆ ಕಾರ್ಯಕ್ರಮ ನಡೆಯುತ್ತಿತ್ತು. ವೇಳೆ RCB ವರ್ಸಸ್ CSK ಪಂದ್ಯದ ನೇರ ಪ್ರಸಾರ ಹಾಕಲಾಗಿತ್ತು. ಮದುವೆಗೆ ಬಂದವರು ಕ್ರಿಕೆಟ್ ಪಂದ್ಯ ವೀಕ್ಷಿಸುತ್ತಾ ಸಂಭ್ರಮಿಸಿದರು. IPL ಹವಾ ಜೋರಿರುವಾಗಲೇ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಸದ್ದು ಕೇಳಿ ಬರೋಕಾರಂಭಿಸಿದೆ. ಈ ಹಿನ್ನೆಲೆ ಜೂಜುಕೋರರ ಮೇಲೆ ಹದ್ದಿನ ಕಣ್ಣಿಟ್ಟಿರುವುದಾಗಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದರು. ಈಗಾಗಲೇ 4-5 ಪ್ರಕರಣ ದಾಖಲಿಸಿಕೊಂಡಿದ್ದೀವಿ. ಈ ಹಿಂದೆ ಬೆಟ್ಟಿಂಗ್ನಲ್ಲಿ ತೊಡಗಿಸಿಕೊಂಡವರ ಮೇಲೂ ಕ್ರಮ ಕೈಗೊಳ್ಳಲಾಗಿದೆ. ಎಲ್ಲ ವರ್ಷಗಳ ಅಂಕಿಅಂಶಗಳನ್ನು ಪಡೆದು ಬೆಟ್ಟಿಂಗ್ ಮಟ್ಟ ಹಾಕೋಕೆ ಕ್ರಮ ಕೈಗೊಳ್ಳುತ್ತಿದ್ದೀವಿ ಅಂತಂದರು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಕ್ಷರಶಃ ಇರಾನ್ಗೆ ಕಠಿಣ ಎಚ್ಚರಿಕೆಯನ್ನು ರವಾನಿಸಿದಂತಿದೆ. ತನ್ನ ಸಾಮಾಜಿಕ ಜಾಲತಾಣ ಟ್ರೂತ್ನಲ್ಲಿ ಟ್ರಂಪ್ ಪೋಸ್ಟ್ ಹಾಕಿದ್ದು ಇರಾನ್ ವಿರುದ್ಧ ಕಟುವಾದ ಭಾಷೆಗಳಿಂದ ವಾಗ್ದಾಳಿ ನಡೆಸಿದರು. ಹರ್ಮುಜ್ ಜಲಸಂಧಿ ತೆರೆಯಿರಿ, ಇಲ್ಲವೇ ನಿಮಗೆ ನರಕ ತೋರಿಸ್ತೀವಿ ಅಂತ ಟ್ರಂಪ್ ಪೋಸ್ಟ್ ಹಾಕಿದ್ದಾರೆ. ಇನ್ನು ಮಂಗಳವಾರ ಪವರ್ ಪ್ಲಾಂಟ್ ಡೇ ಅಂತ ಪೋಸ್ಟ್ ಮಾಡಿರೋದು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಟ್ರಂಪ್ ಪೋಸ್ಟ್ಗೆ ಇರಾನ್ ತಿರುಗೇಟನ್ನು ಕೊಟ್ಟಿದೆ. ವಿಶ್ವದಾದ್ಯಂತ ಇರುವಂತಹ ಇರಾನ್ ರಾಯಭಾರಿ ಕಚೇರಿಗಳು ಟ್ರಂಪ್ ವಿರುದ್ಧ ಪೋಸ್ಟ್ ಅನ್ನು ಹಾಕಿವೆ. ಇನ್ನು ಭಾರತದಲ್ಲಿರುವಂತಹ ಇರಾನ್ ರಾಯಭಾರ ಕಚೇರಿ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದ್ದು ಅಮೆರಿಕಾಗೆ ತನ್ನ ನೆಲದಲ್ಲಿ ಉಂಟಾಗಿದ್ದ ಹಳೆಯ ಸೋಲನ್ನು ನೆನಪಿಸಿದೆ. ಈಗ ಇತಿಹಾಸ ಪುನರಾವರ್ತಿಸಲಾಗಿದೆ. ಇನ್ನು ಟಬಾಸ್ ಮರುಭೂಮಿಯಲ್ಲಿ ನಡೆದಂತಹ ಆಪರೇಷನ್ ಈಗಲ್ ಕ್ಲಾ ಇರಾನ್ನಲ್ಲಿ ಅಮೆರಿಕ ಸೇನೆಯ ಐತಿಹಾಸಿಕ ಸೋಲು ಅಂತ ಕ್ಯಾಪ್ಷನ್ ಕೊಟ್ಟಿದ್ದು ಅಮೆರಿಕ ತಿರುಗೇಟನ್ನು ಕೊಟ್ಟಿದೆ. ಯುದ್ಧದಿಂದಾಗಿ ಭಾರತದಲ್ಲಿ LPG ಸಮಸ್ಯೆ ಉಂಟಾಗಿದೆ. ಇರಾನ್ನ ನಿರ್ಬಂಧದ ಮಧ್ಯೆಯೂ ಕೂಡ ಭಾರತದ 8 ಹಡಗುಗಳು ಹರ್ಮುಜ್ ದಾಟಿ ಬಂದಿವೆ. ಇರಾನ್ನ ಹರ್ಮುಜ್ ಜಲಸಂಧಿ ದಾಟಿ ಗ್ರೀನ್ ಆಶಾ ಹಡಗು ಭಾರತದತ್ತ ಬರ್ತಿದೆ. ಈಗಾಗಲೇ 8 ಭಾರತದ ಹಡಗುಗಳು ಸುರಕ್ಷಿತವಾಗಿ ಭಾರತಕ್ಕೆ ಬಂದಿದ್ದು ಈಗ 9ನೇ ಹಡಗು ಕೂಡ ಭಾರತದತ್ತ LPG ಹೊತ್ತು ಬರ್ತಿದೆ. ಗಲ್ಫ್ ರಾಷ್ಟ್ರದ ಯುದ್ಧದ ಎಫೆಕ್ಟ್ನಿಂದಾಗಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದುಬಾರಿಯಾಗಿದೆ. ಹೀಗಾಗಿ ಹೋಟೆಲ್ನಲ್ಲಿ ಸೌದೆ ಒಲೆಯಲ್ಲಿ ಉಪಹಾರ ತಯಾರಿಸುತ್ತಿದ್ದಾರೆ. ಗದಗ ಜಿಲ್ಲೆಯ ನರಗುಂದ ಪಟ್ಟಣದ ವೆಂಕಟೇಶ್ವರ ಹೋಟೆಲ್ನಲ್ಲಿ ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆಯಿಂದ ಸೌದೆಯಲ್ಲಿ ಉಪಹಾರ ತಯಾರು ಮಾಡಲಾಗುತ್ತಿದೆ.
ಆದಷ್ಟು ಬೇಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೋಟೆಲ್ ಮಾಲೀಕರು ಒತ್ತಾಯಿಸಿದರು. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟ ನಡೆಸುತ್ತಿದ್ದಾರೆ. ಇಂದು ಬೆಳಗ್ಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರನ್ನು ಆಟೋ ಚಾಲಕರು ಭೇಟಿಯಾಗಲಿದ್ದಾರೆ. ವಿವಿಧ ಆಟೋ ಸಂಘಟನೆ ಮುಖಂಡರು ಬೆಳಗ್ಗೆ 8 ಗಂಟೆಗೆ ಸಚಿವರ ನಿವಾಸಕ್ಕೆ ಆಗಮಿಸಿ ತಮ್ಮ ಸಮಸ್ಯೆ ಹೇಳಿಕೊಳ್ತಾರೆ. ಈಗಾಗಲೇ ಸಚಿವ ಮುನಿಯಪ್ಪಗೆ ಈ ಬಗ್ಗೆ ಆಟೋ ಸಂಘಟನೆಗಳು ಮಾಹಿತಿ ಕೊಟ್ಟಿದ್ದು, ಆಟೋ ಸಂಘಟನೆಗಳಿಗೆ ಬರುವಂತೆ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಇನ್ನು ಪೀಸ್ ಆಟೋ ಸೇರಿದಂತೆ ನಗರದ ಹಲವು ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭೇಟಿಯಾಗಲಿದ್ದು 100ಕ್ಕೂ ಹೆಚ್ಚು ಆಟೋ ಚಾಲಕರು ಸೇರೋ ಸಾಧ್ಯತೆ ಇದೆ. ಎಸ್ಎಸ್ಎಲ್ಸಿಯಲ್ಲಿ ಹಿಂದಿ ಭಾಷೆಗೆ ಗ್ರೇಡಿಂಗ್ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಗವರ್ನರ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿವೆ. ಐತಿಹಾಸಿಕ ನಿರ್ಣಯವನ್ನ ಪುನರ್ ಪರಿಶೀಲನೆ ಮಾಡೋಕೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿರುವುದನ್ನು ಖಂಡಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡೋಕೆ ಮುಂದಾಗಿದೆ. ಬೆಳಗ್ಗೆ 11:30 ಸುಮಾರಿಗೆ ಬೃಹತ್ ಪ್ರತಿಭಟನಾ ಧರಣಿಯನ್ನು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದೆ. ಸರ್ಕಾರದ ತೀರ್ಮಾನದ ಕುರಿತು ಪತ್ರ ಬರೆಯೋಕೆ ರಾಜ್ಯಪಾಲರಿಗೆ ಯಾವುದೇ ಹಕ್ಕಿಲ್ಲ. ನೀವು ಬರೆದ ಪತ್ರ ವಾಪಸ್ ಪಡೆಯದಿದ್ರೆ ಲೋಕಭವನಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ನೀಡಿದರು. ರಾಜ್ಯಪಾಲರೇ, ನಿಮ್ಮ ಅಗತ್ಯ ಕರ್ನಾಟಕಕ್ಕಿಲ್ಲ, ತಕ್ಷಣ ಗಂಟು ಮೂಟೆ ಕಟ್ಕೊಂಡು ನಿಮ್ಮ ರಾಜ್ಯಕ್ಕೆ ಹೋಗ್ರಿ ಅಂತ ಹೇಳಲಿಕ್ಕೆ ನಾವು ಸೋಮವಾರ ರಾಜಭವನಕ್ಕೆ ಮುತ್ತಿಗೆ ಹಾಕ್ತಾ ಇದ್ದೀವಿ. ಸಾವಿರಾರು ಜನ ಸೇರ್ತೀವಿ. ಸುಮಾರು ಈ ಭಾಗದ ಸಾವಿರಾರು ಜನ, ಬೆಂಗಳೂರಿನ ಸಾವಿರಾರು ಕಾರ್ಯಕರ್ತರು ಅವತ್ತು ನಾವು ರಾಜಭವನಕ್ಕೆ ಮುತ್ತಿಗೆ ಹಾಕ್ತೀವಿ. ನಾವೆಲ್ಲ ನಮ್ಮನ್ನು ಬಂಧಿಸಿ ಜೈಲಿಗೆ ಕಳಿಸಿರೋ ಚಿಂತೆ ಇಲ್ಲ. ನಾವು ಇಂಥ ಯಾವುದೇ ಹಿಂದಿ ಲಾಬಿಗಳಿಗೆ, ಹಿಂದಿ ಬಲವಂತ ಹೇರಿಕೆಗೆ ಕರ್ನಾಟಕದಲ್ಲಿ ಬೇರು ಬಿಡಲಿಕ್ಕೆ ಬಿಡಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವ A1 ಪವಿತ್ರ ಗೌಡ ಮಧ್ಯಂತರ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ. ಜಾಮೀನು ಕೋರಿ ಆರೋಪಿ ಪವಿತ್ರ ಗೌಡ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಇವತ್ತು ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠದಲ್ಲಿ ವಿಚಾರಣೆ ನಡೆಯಲಿದ್ದು 20 ದಿನಗಳ ಮಧ್ಯಂತರ ಜಾಮೀನಿಗೆ ಪವಿತ್ರ ಗೌಡ ಮನವಿಯನ್ನು ಮಾಡಿಕೊಂಡ್ರು. ಈ ಹಿಂದೆ ಸೆಷನ್ಸ್ ಕೋರ್ಟ್ನಲ್ಲಿ ಪವಿತ್ರ ಗೌಡ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆದರೆ ಸೆಷನ್ಸ್ ಕೋರ್ಟ್ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿತ್ತು. ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಪವಿತ್ರ ಗೌಡ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ 2 ದಿನಗಳು ಬಾಕಿ ಇದೆ. ಉಭಯ ಪಕ್ಷಗಳಿಂದ ಇವತ್ತು ಮತ್ತು ನಾಳೆ ಬಿರುಸಿನ ಪ್ರಚಾರ ನಡೆಯಲಿದೆ. ಇಂದು ದಾವಣಗೆರೆ, ಬಾಗಲಕೋಟೆಯಲ್ಲಿ ಸಿಎಂ ಅಂತಿಮ ಹಂತದ ಪ್ರಚಾರ ಮಾಡ್ತಾರೆ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರ ಮತಗಳು ಚದುರದಂತೆ ಜಮೀರ್ ಅಹಮದ್ಗೆ ಸೂಚನೆ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಅಹಿಂದ ಮತಗಳು ಚದುರದಂತೆ ಪುತ್ರ ಡಾಕ್ಟರ್ ಯತೀಂದ್ರಗೆ ಜವಾಬ್ದಾರಿ ನೀಡಿದ್ದಾರೆ. ನಿನ್ನೆ ಕೇರಳ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಸಿಎಂ ಇಂದು ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಮತಯಾಚನೆ ನಡೆಸಲಿದ್ದಾರೆ. ಇಂದು ಬೆಂಗಳೂರಿನಿಂದ ದಾವಣಗೆರೆಗೆ ತೆರಳಲಿರುವಂತಹ ಸಿಎಂ ಸಂಜೆ 5 ಗಂಟೆಯವರೆಗೆ ಮತಯಾಚನೆ ನಡೆಸುತ್ತಾರೆ. ಬಳಿಕ ಬಾಗಲಕೋಟೆಗೆ ತೆರಳಿ ಸಂಜೆ 6ರಿಂದ 8 ಗಂಟೆಯವರೆಗೆ ಪ್ರಚಾರ ನಡೆಸಲಿದ್ದಾರೆ. ಬಳಿಕ ಬೆಂಗಳೂರಿಗೆ ಮತ್ತೆ ವಾಪಸ್ ಆಗಲಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಪ್ರಚಾರ ರಂಗೇರಿದೆ. ದಾವಣಗೆರೆಯಲ್ಲಿ ಜಮೀರ್ ಅಹಮದ್ಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಜಮೀರ್ ಬೃಹತ್ ರ್ಯಾಲಿ ಬಳಿಕ ಸಚಿವ ಎಸ್ ಮಲ್ಲಿಕಾರ್ಜುನ್ ಜೊತೆ ಸುದ್ದಿಗೋಷ್ಠಿ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯ ಆದೇಶದಂತೆ ದಾವಣಗೆರೆಗೆ ಬಂದಿದ್ದೀನಿ, ನನಗೆ ಯಾವುದೇ ಮುನಿಸಿಲ್ಲ, ನಾನು ಸಮರ್ಥನ ಗೆಲ್ಲಿಸಿಕೊಂಡೇ ಬರ್ತೀನಿ ಅಂತ ಹೇಳಿದ್ದೀನಿ. 100ಕ್ಕೆ 100 ನಮ್ಮ ಅಭ್ಯರ್ಥಿ ಸಮರ್ಥ್ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಜಮೀರ್ ಅಹಮದ್ ಖಾನ್ 5ನೇ ತಾರೀಕಿಗೆ ದಾವಣಗೆರೆಗೆ ಪ್ರಚಾರಕ್ಕೆ ಬರ್ತಾರಂತ 2-3 ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ನಾನು ಕೇರಳದಲ್ಲಿದ್ದೆ. 26ನೇ ತಾರೀಕಿಂದ ಹಿಡ್ಕೊಂಡು 10 ದಿನ ಕಾಲ ನಾನು ಕೇರಳದಲ್ಲಿದ್ದೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಕ್ಯಾಂಪೇನರ್ ಆಗಿ ನನಗೆ 10 ಡಿಸ್ಟಿಕ್ ಇನ್ಚಾರ್ಜ್ ಕೊಟ್ಟಿದ್ದರು. 10 ಡಿಸ್ಟಿಕ್ ಇನ್ಚಾರ್ಜ್ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಕೇರಳದಲ್ಲಿದ್ದೆ. ನಾನು 5ನೇ ತಾರೀಕು ಬರಬೇಕಂತ ತೀರ್ಮಾನ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ 5ನೇ ತಾರೀಕು ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದೆ. ನಾನು ಇವತ್ತು ಪ್ರಚಾರಕ್ಕೋಸ್ಕರ ದಾವಣಗೆರೆಗೆ ಪ್ರಚಾರಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ಇನ್ನು ಇದೇ ವೇಳೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾತನಾಡಿ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ನಾನು ಜಮೀರ್ ಚಡ್ಡಿದೋಸ್ ಬಾರೋ ಹೋಗು ಅಂತ ಕರೀತೀನಿ, ಒಟ್ಟಾಗೆ ಇರ್ತೀವಿ ಅಂತ ಹೇಳಿದ್ರು. ಏನೋ ಗೊಂದಲ ಇಲ್ಲ, ನಾನು ಜಮೀರು ಭಾಳ ದಿವಸಗಳ ಸ್ನೇಹಿತು, ಚಡ್ಡಿ ದೋಸ್ಗಳು. ಏನೋ ನಾನು ಇವರಿಗೆ ಜಮೀರು ಅಂತಾನೆ ಮಾತಾಡೋದು, ಅವನು ಮಲ್ಲು ಅಂತಾನೆ ಮಾತಾಡೋದು, ಬಾರೋ ಹೋಗು ಅಂತ ಅವನು ಕರಿತಾನೆ, ನಾನು ಬಾರೋ ಹೋಗು ಅಂತಾನೆ ಕರಿತೇವೆ. ಏನು ಅದ್ರಾಗ ಏನು ಎರಡನೇ ಮಾತಿಲ್ಲಪ್ಪ. ಎಲ್ಲ ಸ್ನೇಹಿತರಲ್ಲೇ ನಾವು ನಡ್ಕೊಂಡಿದ್ದು. ಏನು
ಒಂದು ಸಣ್ಣ ವಿಷಯಗಳಿಗಳು ಆಗಿರ್ಬೋದು, ಆದರೆ ಎಲ್ಲ ಸರಿ ಹೋಗೈತಿ. ಯಾವುದು ಏನು ವೈಯಕ್ತಿಕವಾಗಿ ಯಾವುದೂ ಇಲ್ಲ. ಜಮೀರು ನಾವು ಸ್ನೇಹಿತರು, ಸ್ನೇಹಿತರಾಗೇ ಇರ್ತೀವಿ. ಇನ್ನು ಸುದ್ದಿಗೋಷ್ಠಿ ಬಳಿಕ ಎಸ್ಎಸ್ ಮಲ್ಲಿಕಾರ್ಜುನ ಮನೆಯಲ್ಲಿ ಜಮೀರ್ ರೊಟ್ಟಿ ಊಟ ಸವಿದ್ರು. ಈ ವೇಳೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್, ಶಾಸಕ ರಾಜು ಸೇಠ್ ಸೇರಿ ಹಲವರು ಉಪಸ್ಥಿತರಿದ್ದರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಗೆಲುವಿಗಾಗಿ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. 101 ತೆಂಗಿನಕಾಯಿ ಒಡೆದು ಪ್ರಾರ್ಥನೆ ಮಾಡಿದ್ರು. ಕಾಯಿಪೇಟೆಯಲ್ಲಿರುವಂತಹ ಬಸವಣ್ಣ ದೇವಸ್ಥಾನದಲ್ಲಿ ಕಾರ್ಯಕರ್ತರು ತೆಂಗಿನಕಾಯಿ ಒಡೆದ್ರು. ಹೆಚ್ಚು ಮತಗಳಿಂದ ನಮ್ಮ ಅಭ್ಯರ್ಥಿ ಗೆದ್ದು ಬರಲಿ ಅಂತ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಾಗಲಕೋಟೆ ಉಪಚುನಾವಣಾ ಕಣ ರಂಗೇರಿದ್ದು ಬಹಿರಂಗ ಪ್ರಚಾರಕ್ಕೆ 2 ದಿನ ಬಾಕಿ ಇದೆ. ಎರಡೂ ಪಕ್ಷಗಳ ನಾಯಕರು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಮಾಜಿ ಸಂಸದ ರಮೇಶ್ ಕತ್ತಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಸೋಲಿನ ಭೀತಿಯಿಂದ ಸಿಎಂ 5 ದಿನ ವಾಸ್ತವ್ಯ ಹೂಡಿದ್ದಾರೆ. ಅವರಿಗೆ ಬಹಳ ಸೋಲಿನ ಭೀತಿ ಕಾಡ್ತಿದೆ ಅಂತ ಟಾಂಗ್ ಕೊಟ್ಟರು. ಹಾಗೆಯೇ ವಿದ್ಯಾರ್ಥಿಗಳ ಕುರಿತಾಗಿ ಡಿಕೆಶಿ ಹೇಳಿಕೆಗೂ ರಮೇಶ್ ಕತ್ತಿ ತಿರುಗೇಟನ್ನು ಕೊಟ್ಟಿದ್ದಾರೆ. ದಂಗೆ ಗಲಾಟೆಯನ್ನ ಮಾಡಿಸೋದ್ರಲ್ಲಿ ಅವರು ಎತ್ತಿದ ಕೈ, ಇದು ಅವರ ಮನಸ್ಥಿತಿ ತಿಳಿಸುತ್ತೆ. ಯಾರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತಂದ್ರು. ತಮ್ಮಷ್ಟಕ್ಕೆ ತಾವೇ ನಮ್ಮ ಸರ್ಕಾರದಲ್ಲಿ ಏನಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಜೆಟ್ನಲ್ಲಿ ಸಹಿತ ಒಪ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸ್ವಾಭಾವಿಕವಾಗಿ ಇವತ್ತು ಈ ಒಂದು ಚುನಾವಣೆಯನ್ನು ನಾವು ಗೆಲ್ತೀವಿ ಅನ್ನೋಂಥ ಭಾವನೆ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಯಾಗಿ ಬರ್ತಿರ್ಬೋದು. ಆದರೆ ಪದೇ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಬಹುಶಃ ಸೋಲಿನ ಭೀತಿ ಭಾಳ ದೊಡ್ಡದಾಗಿ ಅವ್ರಿಗೆ ಕಾಡ್ತಾರೆ. ಇಂಥ ಒಂದು ಗಲಾಟೆಗಳನ್ನು, ಇಂಥ ಒಂದು ದಂಗೆಗಳನ್ನು ಮಾಡಿಸುವಂಥ ವ್ಯವಸ್ಥೆಯಲ್ಲಿ, ಮಾಡಿಸುವಂಥ ಒಂದು ಕೆಲಸದಲ್ಲಿ ಎತ್ತಿದ ಕೈ ಅವರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ಆ ರೀತಿಯ ಹೇಳಿಕೆ ಕೊಡೋದ್ರ ಮುಖಾಂತರ ಎಲ್ಲ ಸಮಾಜಗಳಲ್ಲಿ ಅಥವಾ ನಮ್ಮ ಯುವಕ ಮಿತ್ರರಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ, ಭೇದ ವಾತಾವರಣ ಹುಟ್ಟಿಸೋದು, ಗೊಂದಲ ಸೃಷ್ಟಿ ಮಾಡೋದು, ಇದೆಲ್ಲ ಅವ್ರದ್ದೊಂದು ಮನೋಸ್ಥಿತಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಬಟ್ ಅದಕ್ಕೆ ಯಾರು ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ ಸಿಎಂ ವಿರುದ್ಧ ಕಿಡಿಕಾರಿದ್ರು. ಸಿಎಂ ಹಾಗೂ ಸಚಿವರು 2 ಕ್ಷೇತ್ರಗಳಲ್ಲಿ ಬಿರುಸಿನ ಪ್ರಚಾರ ಮಾಡ್ತಿದ್ದಾರೆ. ಈಗ ವಿಧಾನಸೌಧವೇ ಬಿಕೋ ಅಂತಿದೆ. ನಾನು ಸಿಎಂಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ. ನಿಮ್ ಗ್ಯಾರಂಟಿ ಕಾರ್ಯಕ್ರಮ ಜನರ ಹೃದಯದಲ್ಲಿ ಶಕ್ತಿ ಕೊಟ್ಟಿದ್ರೆ ನೀವು ಬಾಗಲಕೋಟೆಗೆ ಬಂದು 5 ದಿನ ಪ್ರಚಾರ ಮಾಡೋ ಅವಶ್ಯಕತೆ ಇದೆಯಾ ಅಂತ ವ್ಯಂಗ್ಯ ಮಾಡಿದ್ರು. ಇವತ್ತು ಬಾಗಲಕೋಟೆ ಮತ್ತು ದಾವಣಗೆರೆ ಈ 2 ಚುನಾವಣೆಗಳ ಘೋಷಣೆ ನಂತರ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು 2 ಕ್ಷೇತ್ರಗಳಲ್ಲಿ ಬಿರುಸಿನ ಪ್ರಚಾರ ಮಾಡ್ತಾ ಇರೋದನ್ನು ಗಮನಿಸಿದ್ದೆ. ಈಗಾಗಲೇ ವಿಧಾನಸೌಧದ ಮಂತ್ರಿಗಳ ಕಚೇರಿ ಸಂಪೂರ್ಣವಾಗಿ ವಿಧಾನಸೌಧವೇ ಬೀಕೋ ಅನ್ನಿಸ್ತಾ ಇದೆ. ಇಲ್ಲಿ ಮುಖ್ಯಮಂತ್ರಿಗಳು ಈಗ ಚುನಾವಣಾ ಪ್ರಚಾರದಲ್ಲಿ ಏನಿದ್ದಾರೆ, ನಾನು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳಲಿಕ್ಕೆ ಬಯಸ್ತೀನಿ ತಮ್ಮ ಮುಖಾಂತರ. ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮ ನಿಜಕ್ಕೂ ಜನಗಳ ಹೃದಯದಲ್ಲಿ ಇವತ್ತು ಅದಕ್ಕೆ ದೊಡ್ಡ ಮಟ್ಟದ ಒಂದು ಶಕ್ತಿ ಕೊಟ್ಟಿದ್ರೆ ನಿಮ್ಮ ಪಕ್ಷ ಕಾರ್ಯಕ್ರಮಕ್ಕೆ ನೀವು ಬಾಗಲಕೋಟೆಗೆ ಬಂದು 5 ದಿನ ಪ್ರಚಾರ ಮಾಡಬೇಕಾದ ಅವಶ್ಯಕತೆ ಇತ್ತು ಹಳ್ಳಿ ಮೇಲೆ. ಕರ್ನಾಟಕ ಗಡಿ ಪ್ರದೇಶ ಕೇರಳದ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಭರ್ಜರಿಯಾಗಿ ಕ್ಯಾಂಪೇನ್ ನಡೆಸಿದ್ರು. ಮಂಜೇಶ್ವರ ಮುಳ್ಳೇರಿಯಾದಲ್ಲಿ ಯುಡಿಎಫ್ ಅಭ್ಯರ್ಥಿ ಅಶೋಕ್ ಪರ ಸಿಎಂ ಪ್ರಚಾರ ನಡೆಸಿದ್ರು. ವರ್ಕಾಡಿಯಲ್ಲಿ ಚುನಾವಣಾ ಸಭೆ ನಡೆಸಿ ಸಿಎಂ ಸಿದ್ದರಾಮಯ್ಯ ಭಾಷಣ ಮಾಡಿದ್ರು. ಯುಡಿಎಫ್ ಅಭ್ಯರ್ಥಿ ಅಶೋಕ್ ಮತ್ತೆ ಚುನಾವಣೆಯಲ್ಲಿ ಗೆಲ್ಲಬೇಕು. ಅವರ ಅಭಿವೃದ್ಧಿ ಕೆಲಸಗಳು ನಿಮಗೆ ಗೊತ್ತಿದೆ. ಅವರಿಗೆ ನೀವು ಮತ್ತೊಮ್ಮೆ ಆಶೀರ್ವಾದ ಮಾಡಬೇಕು. ಬಿಜೆಪಿ ಗ್ಯಾರಂಟಿ ಯೋಜನೆಯ ವಿರೋಧಿ, ಎಂದೂ ಕೂಡ ಜನಪರ ಯೋಜನೆಯನ್ನ ಜಾರಿಗೊಳಿಸಲ್ಲ. ನಮ್ಮ ಯೋಜನೆಯನ್ನ ಕಾಪಿ ಮಾಡಿದ್ದಾರೆ ಅಂತ ಗುರುತಿದ್ರು. ಇಂದು ಕೇಂದ್ರದ ಉಕ್ಕು ಮತ್ತು ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಮಂಡ್ಯದ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ದಿಶಾ ಸಭೆ ನಡೆಯಲಿದೆ. ಸಭೆಯಲ್ಲಿ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಜಿಲ್ಲೆಯ ಶಾಸಕರು ಭಾಗಿಯಾಗುವಂತಹ ನಿರೀಕ್ಷೆ ಕೂಡ ಇದೆ. ಕೊಡಗು ಜಿಲ್ಲೆಯ ತಡಿಯಂಡಮೋಳ್ ಬೆಟ್ಟದಲ್ಲಿ ಚಾರಣಕ್ಕೆ ಹೋಗಿ ನಾಪತ್ತೆಯಾಗಿದ್ದ ಕೇರಳದ ಯುವತಿ ಶರಣ್ಯ ಕೊನೆಗೂ ಪತ್ತೆಯಾಗಿದ್ದಾಳೆ. ಕಳೆದ 4 ದಿನಗಳ ಹಿಂದೆ ಟ್ರೆಕಿಂಗ್ ಮಾಡುವಾಗ ದಾರಿ ತಪ್ಪಿ ಅರಣ್ಯದಲ್ಲಿ ಶರಣ್ಯ ನಾಪತ್ತೆಯಾಗಿದ್ರು. 40 ಸಿಬ್ಬಂದಿಯ ಹೆಚ್ಚುವರಿ ತಂಡ ಡ್ರೋನ್ ಮೂಲಕ ಶೋಧ ನಡೆಸಿತು. ಪೊಲೀಸರು, ನಕ್ಸಲ್ ನಿಗ್ರಹ ದಳ, ಶ್ವಾನದಳ ಮತ್ತು ಅರಣ್ಯ ಸಿಬ್ಬಂದಿ ಬೆಟ್ಟದ ಮೂಲೆ ಮೂಲೆಯಲ್ಲಿ ಹುಡುಕಾಟ ನಡೆಸಿದರು. 4 ದಿನಗಳಿಂದ ದಟ್ಟಾರಣ್ಯದಲ್ಲಿ ಆಹಾರವಿಲ್ಲದೆ ಕೇವಲ 1 ಬಾಟಲಿ ನೀರಿನ ಸಹಾಯದಿಂದ ಬದುಕುಳಿದಿದ್ದು ಈ ಸಾಹಸಿ ಯುವತಿ ನಗು ಮೊಗದಲ್ಲೇ ಕಾಡಿನಿಂದ ಹೊರಬಂದಿದ್ದಾರೆ. ಯುವತಿ ಶರಣ್ಯ ಹಾಗೂ ಅಧಿಕಾರಿಗಳ ಕಾರ್ಯಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಶ್ಲಾಘನೆ ವ್ಯಕ್ತಪಡಿಸಿದರು. ಜಿಲ್ಲೆಯ ತಡಿಯಾಂಡಮೂಲ್ ಚಾರಣಕ್ಕೆ ಆಗಮಿಸಿದ
ಮತ್ತು ಆಗಮಿಸಿ ನಾಪತ್ತೆಯಾಗಿದ್ದ ಶರಣ್ಯ ಈಗ ಪತ್ತೆಯಾಗಿದ್ದಾರೆ, ಸುರಕ್ಷಿತವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಏನು ಅವರ ಶೋಧನೆಗೆ ಹಗಲಿಲ್ಲೂ ಶ್ರಮ ಮಾಡಿದಂಥ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೂ, ಪೊಲೀಸ್ ಸಿಬ್ಬಂದಿಗಳಿಗೂ, ಆ್ಯಂಟಿ ನಕ್ಸಲ್ ನಿಗ್ರಹ ದಳದವರಿಗೂ, ಬುಡಕಟ್ಟು ಸಮುದಾಯದವರಿಗೂ, ಸ್ಥಳೀಯ ಎಲ್ಲ ಜನರಿಗೆ ಯಾರ್ಯಾರು ಸಹಕಾರ ಮಾಡಿದ್ದಾರೆ ಅವರೆಲ್ಲರಿಗೆ ನನ್ನ ಪರವಾಗಿ, ಅರಣ್ಯ ಇಲಾಖೆ ಪರವಾಗಿ ಹಾರ್ದಿಕ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಮೀರ್ ಬೆನ್ನಲ್ಲೇ ಮತ್ತೊಬ್ಬ ಜಿಮ್ ಟ್ರೈನರ್ ಮುಫೀಸ್ ಮಿಯಾನ್ ಅವರ ವಿರುದ್ಧ ಯುವತಿ ಅತ್ಯಾಚಾರದ ಆರೋಪ ಮಾಡಿದ್ರು. ಇದೀಗ ಸಂತ್ರಸ್ತೆ ಕಣ್ಣೀರು ಹಾಕ್ತಾ ಮಾಡಿದ್ದ ವಿಡಿಯೋಗಳು ನ್ಯೂಸ್ 18ಗೆ ಲಭ್ಯ ಆಗಿದೆ. ಯುವಕನ ಮನೆಯವರು ಮದುವೆಗೆ ಒಪ್ಪದಾಗ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಯುವತಿ ಮುಂದಾಗಿದ್ದಂತೆ. ಅಲ್ಲದೆ ಮದುವೆ ರಿಜಿಸ್ಟರ್ ವೇಳೆ ಮುಫೀಸ್ ಮನೆಯವರು ಬಂದಿದ್ರಂತೆ. ಇಷ್ಟೆಲ್ಲ ಬೆಳವಣಿಗೆ ನಂತರ ಮುಫೀಸ್ ವಿರುದ್ಧ ಯುವತಿ ದೂರನ್ನ ಕೊಟ್ಟಿದ್ದು, ದೂರು ನೀಡೋಕೆ ಬಲವಂತ ಮಾಡಲಾಯಿತಾ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ನಾನು ಮ್ಯಾರೇಜ್ ರಿಜಿಸ್ಟ್ರೇಷನಿಗೆ ಸಿಗ್ನೇಚರ್ ಮಾಡಲಿಕ್ಕೆ ಹೋಗಿದ್ದೆ. ಧಾರವಾಡನಲ್ಲಿ ಆಫೀಸಿಗೆ ಹೋಗಿದ್ದೆ, ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಿದ್ದೆ. ಹಾಗೆ ನನ್ನ ಸೆಲ್ಫ್ ಡಿಸಿಷನ್ ಇತ್ತು. ಹಾಗೆ ನನ್ನ ಬಾಯ್ ಫ್ರೆಂಡ್ ಅವರ ಬಗ್ಗೆ ಹೇಳಬೇಕಂದ್ರೆ ಅವರ ಹೆಸರು ಮುಫೀಸ್ ಮಿಯಾನ್ ಅವರಂತ. ಹಾಗೆ ಅವರು ಕಂಪ್ಯೂಟರ್ ಸೈನ್ಸ್ ಸ್ಟಡಿ ಮಾಡ್ತಿದ್ದಾರೆ KLE ಕಾಲೇಜ್ನಲ್ಲಿ. ಹಾಗೆ 4 months ಇದೆ ಕಂಪ್ಲೀಟ್ ಆಗಲಿಕ್ಕೆ ಇಂಜಿನಿಯರಿಂಗ್. ಹಾಗೆ 30 days ನಾವು ವೇಟ್ ಮಾಡ್ತಿದ್ವಿ ಸರ್ಟಿಫಿಕೇಟ್ ಬರಲಿಕ್ಕೆ. ಹಾಗೆ 30 days ಬಿಫೋರ್ RSSದವರು ಬಂದು, ಮೆಡಲ್ RSSದವರು ಬಂದರು. ಹಾಗೆ ಕೌನ್ಸಿಲಿಂಗ್ ಹಿಂಗೆ ಕ್ವಶನ್ಸ್ ಎಲ್ಲ ನನ್ನ ಮನೆಗೆ ಬಂದು ಎಲ್ಲ ಇನ್ಕ್ವೈರೀಸ್ ಎಲ್ಲ ಮಾಡಿದರು. ಹಾಗೆ ನನ್ನ ಮನೆಯಲ್ಲಿ ಯಾರಿಗೂ ಗೊತ್ತಿದ್ದಿದ್ದಿಲ್ಲ ನಾನು ಸಿಗ್ನೇಚರ್ ಮಾಡಿ ಬಂದಿದ್ದೀನಿ ಅಂತ. ಹಾಗೆ ಇನ್ನು ಸಮೀರ್ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ಉಂಡು ಹೋದು ಕೊಂಡು ಹೋದ ಎಂಬಂತೆ ಸಂತ್ರಸ್ತೆಯಿಂದ ಸಮೀರ್ ಲಕ್ಷಾಂತರ ರೂಪಾಯಿ ಹಣ ಪೀಕಿದ್ದಾನೆ ಎನ್ನಲಾಗಿದೆ. ಸಂತ್ರಸ್ತೆಯ ಅಕೌಂಟ್ನಿಂದ ಸಮೀರ್ ಅಕೌಂಟ್ಗೆ ಹಂತ ಹಂತವಾಗಿ ಹಣ ವರ್ಗಾವಣೆಯಾಗಿದೆ. 20,000, 25,000 ಹೀಗೆ ಬಹಳಷ್ಟು ಬಾರಿ ಹಣ ವರ್ಗಾವಣೆ ಮಾಡಿಕೊಂಡಿದ್ದಾನೆ. ಇನ್ನು ಪೋಷಕರ ಗಮನಕ್ಕೂ ತಾರದೆ ಯುವತಿ ಹಣ ವರ್ಗಾವಣೆ ಮಾಡಿದ್ದಾಳೆ ಎನ್ನಲಾಗಿದೆ. ಯುವತಿಯ ಖಾಸಗಿ ವಿಡಿಯೋಗಳನ್ನು ಇಟ್ಕೊಂಡು ಸಮೀರ್ ಬ್ಲ್ಯಾಕ್ ಮೇಲ್ ಮಾಡಿದ್ನ ಅನ್ನೋದು ಈಗ ಪ್ರಶ್ನೆಯಾಗಿದೆ. ಸಮೀರ್ ಜೈಲು ಪಾಲಾದ ಬಳಿಕ ಈಗ ಒಂದೊಂದೇ ಕೇಸ್ಗಳು ಬೆಳಕಿಗೆ ಬರ್ತಿದೆ. ಸದ್ಯ ಸಮೀರ್ಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ರಾಜ್ಯದಲ್ಲಿ ಮಳೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. 2 ದಿನ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆ ಆಗಲಿದ್ದು 17 ಜಿಲ್ಲೆಗಳಿಗೆ ಇಂದು ಮತ್ತು ನಾಳೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕಲಬುರಗಿ, ರಾಯಚೂರು, ಬೆಳಗಾವಿ, ಧಾರವಾಡ, ಗದಗ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ, ಮಂಡ್ಯ, ಕೋಲಾರ, ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಯಾದಗಿರಿ ನಗರದಲ್ಲಿ ಹಾದು ಹೋಗುವಂತಹ ರಾಜ್ಯ ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ಕೋಳಿ ಮಾಂಸದ ತ್ಯಾಜ್ಯ ಮತ್ತು ಕೊಳೆತ ತರಕಾರಿ, ಹಣ್ಣು ಹಾಕ್ತಿದ್ದಾರೆ. ಇದರಿಂದಾಗಿ ಅಕ್ಕಪಕ್ಕದ ಬಡಾವಣೆಗಳಿಗೆ ದುರ್ವಾಸನೆ ಬರ್ತಿದ್ದು ವಾಹನ ಸವಾರರು, ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡೋ ಪರಿಸ್ಥಿತಿ ಇದೆ. ಸಾಂಕ್ರಾಮಿಕ ರೋಗ ಹರಡೋ ಭೀತಿ ಕೂಡ ಇದೆ. ಹೆದ್ದಾರಿಯ ಪಕ್ಕದಲ್ಲಿ ತ್ಯಾಜ್ಯ ಎಸೆಯೋರ ವಿರುದ್ಧ ಕಠಿಣ ಕ್ರಮವಾಗಬೇಕು. ಮುಂದಿನ ದಿನಗಳಲ್ಲಿ ತ್ಯಾಜ್ಯ ಎಸೆಯದಂತೆ ಸಿಸಿಟಿವಿ ಅಳವಡಿಕೆ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹ ಮಾಡಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಕುಸುಬೆ ಖರೀದಿ ಕೇಂದ್ರವಿಲ್ಲ. ಈ ಕುರಿತು ಮಾರ್ಚ್ 27ರಂದು ನ್ಯೂಸ್ 18ನ ಕನ್ನಡ ನಾಡಿಯಲ್ಲಿ ವರದಿ ಪ್ರಸಾರವಾಗಿತ್ತು. ವರದಿಯ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೊಪ್ಪಳ, ಬೀದರ್, ಕಲಬುರಗಿ, ಚಿತ್ರದುರ್ಗ, ದಾವಣಗೆರೆ, ವಿಜಯಪುರ, ಧಾರವಾಡ, ಗದಗ, ಬೆಳಗಾವಿ ಖರೀದಿ ಕೇಂದ್ರ ಆರಂಭಿಸೋಕೆ ಆದೇಶವನ್ನು ಹೊರಡಿಸಿದೆ. ರೈತರ ಪರವಾಗಿ ಧ್ವನಿ ಎತ್ತಿದ ನ್ಯೂಸ್ 18ಗೆ ರೈತರು ಧನ್ಯವಾದ ತಿಳಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಹನಗುಂದ ಗ್ರಾಮದಲ್ಲಿ ನಾಗರಹಾವೊಂದು ಬಚ್ಚಲು ಮನೆಯಲ್ಲಿ ಸೇರ್ಕೊಂಡಿತ್ತು. ನಿಂಗಪ್ಪ ಪರವಾಪುರ ಅವರ ಮನೆಯಲ್ಲಿ ಬಂದಿದ್ದ ನಾಗರಹಾವು ಮನೆಯ ಮೇಲ್ಛಾವಣಿಯಿಂದ ಇಳಿದು ಬಚ್ಚಲು ಮನೆ ಸೇರ್ಕೊಂಡಿತ್ತು. ಕೈ ತೊಳೆಯೋಕೆ ಹೋದಾಗ ನಾಗರಹಾವು ಕಾಣಿಸಿಕೊಂಡಿದೆ. ನಾಗರಹಾವು ನೋಡಿ ಮನೆಯವರು ಭಯಭೀತರಾದರು. ಕೂಡಲೇ ಅರಣ್ಯ ಇಲಾಖೆ ಸಿಬ್ಬಂದಿ ನಾಗರಹಾವನ್ನ ರಕ್ಷಣೆ ಮಾಡಿ ಕಾಡಿಗಿಳಿದ್ದಾರೆ. ಚಿತ್ರದುರ್ಗದ ಇಂಗಳದಾಳ್ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಮುಳ್ಳಿನ ಪಲ್ಲಕ್ಕಿ ಪವಾಡ ಆಚರಣೆ ನಡೆಯಿತು. ರಾಮಾಯಣ ಕಾಲದಲ್ಲಿ ಆಂಜನೇಯ ಸಂಜೀವಿನಿ ಪರ್ವತ ತರುವ ಪ್ರತೀತಿಯಂತೆ ಇಲ್ಲಿ ಪವಾಡದ ದಿನ ಯುವಕರು ಕಟ್ಟುನಿಟ್ಟಿನ ವ್ರತಾಚರಣೆ ಮಾಡಿ ಧೂಪದ ಮರವನ್ನ ತಂದು ಆಂಜನೇಯನ ಸ್ವಾಮಿಯ ದಾಸಪ್ಪನನ್ನ ಮುಳ್ಳಿನ ಪಲ್ಲಕ್ಕಿಯಲ್ಲಿ ಮಲಗಿಸಿ ಮೆರವಣಿಗೆ ಮಾಡ್ತಾರೆ. ಕಬ್ಬಿಣದ ಗಟ್ಟಿಯಾದ ಮುಳ್ಳಿನ ಪಲ್ಲಕ್ಕಿಯಲ್ಲಿ ಮಲಗಿದ್ರೂ ದಾಸಪ್ಪನಿಗೆ ಯಾವುದೇ ಮುಳ್ಳು ಚುಚ್ಚದಿರೋದು ಪವಾಡ.